ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹ್ಯಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ನಮಶ್ಚಂಡಿಕಾಯೇ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಯೂಟ್ಯೂಬ್ ಸ್ಪೆಷಲ್ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಏಪ್ರಿಲ್ ತಿಂಗಳಲ್ಲಿ ಮೀನರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿ ಇರುತ್ತೆ, ಈ ತಿಂಗಳಲ್ಲಿ ಇರತಕ್ಕಂತಹ ಗ್ರಹಸ್ಥಿತಿಗೆ ಅನುಗುಣವಾಗಿ ಲಾಭ ನಷ್ಟ, ಸುಖ ದುಃಖ, ಅಭಿವೃದ್ಧಿ ಅವನತಿ, ಆರೋಗ್ಯ ಅನಾರೋಗ್ಯ, ಸಂತೋಷ ಮತ್ತು ಅಸಂತೋಷ ಇವೆಲ್ಲ ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ಮೀನರಾಶಿಯಲ್ಲಿ ಇರತಕ್ಕಂತಹ ಶನಿ ಮತ್ತು ಮೀನರಾಶ್ಯಾಧಿಪತಿಯಾದಂತಹ ಗುರು ಕೇಂದ್ರದಲ್ಲಿ ಚತುರ್ಥದಲ್ಲಿರತಕ್ಕಂಥದ್ದು ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಜೊತೆಯಲ್ಲಿ ತ್ರಿಗ್ರಹ ಕೂಟವು ಕೂಡ ಮೀನರಾಶಿಯಲ್ಲಿ ಈ ತಿಂಗಳು ಏರ್ಪಡುವುದರಿಂದ ಆರ್ಥಿಕವಾಗಿ ಕೌಟುಂಬಿಕವಾಗಿ ಕೆಲವೊಂದು ಅಭಿವೃದ್ಧಿಯೂ ಕೂಡ ಜೀವನದಲ್ಲಿ ಇರುತ್ತೆ. ತಿಂಗಳ ಕೊನೆಯಲ್ಲಿ ಕೆಲವೊಂದು ರೀತಿಯ ಸಮಸ್ಯೆಗಳು ಬರಬಹುದು. ಆದರೆ ಪ್ರಮುಖವಾಗಿ ಶನಿ ಇರುವುದರಿಂದ ಸಾತ ಈಗಾಗಲೇ ಜನ್ಮ ಶನಿಯಾಗಿ ಕಾಡ್ತಾ ಇರುವುದರಿಂದ ಯಾವುದೇ ಕೆಲಸದಲ್ಲಿಯೂ ಕೂಡ ಅಷ್ಟೊಂದು ಅಭಿವೃದ್ಧಿ ಇಲ್ಲ. ಹೇಳಿದಂತಹ ಕೆಲಸದಲ್ಲೆಲ್ಲ ವಿಫಲತೆ ಪದೇ ಪದೇ ಕಾಡುತ್ತೆ. ಎಲ್ಲಿ ಹೋದರೂ ಕೂಡ ಅವಮಾನ, ಎಲ್ಲಿಯೂ ಕೂಡ ಸುಖ ನೆಮ್ಮದಿ ಇಲ್ಲ ಅನ್ನತಕ್ಕಂತಹ ಒಂದು ಜೀವನದ ನಿರಾಶಾ ಭಾವನೆ ಅನ್ನತಕ್ಕಂಥದ್ದು ಈ ತಿಂಗಳು ನಿಮಗೆ ಉಂಟಾಗಬಹುದು. ಆದರೆ ಇದೆಲ್ಲವೂ ಕೂಡ ಪಂಚಮಕ್ಕೆ ಅಂದರೆ ಗುರು ಕರ್ಕಾಟಕ ರಾಶಿಗೆ ತನ್ನ ಉಚ್ಚಸ್ಥಾನಕ್ಕೆ ಪ್ರವೇಶವನ್ನು ಮಾಡಿದ ನಂತರದಲ್ಲಿ ಎಲ್ಲವೂ ನಿವಾರಣೆ ಆಗುತ್ತೆ. ಆದ್ದರಿಂದ ಈ ಒಂದು ತಿಂಗಳು ನೀವು ತುಂಬ ತಾಳ್ಮೆಯಿಂದ ಇರಬೇಕಾಗುತ್ತೆ. ಈ ಸಾತಿಯ ಪ್ರಭಾವ, ದ್ವಾದಶದಲ್ಲಿರ್ತಕ್ಕಂತಹ ರಾಹುವಿನ ಪ್ರಭಾವ ಎಲ್ಲವನ್ನ ಪಂಚಮಕ್ಕೆ ಗುರು ಬಂದ ನಂತರದಲ್ಲಿ ಅಂದರೆ ಗುರುಬಲ ನಂತರದಲ್ಲಿ ಎಲ್ಲವೂ ನಿವಾರಣೆ ಆಗುತ್ತೆ. ಆದರೆ ಈ ತಿಂಗಳಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನು, ಆರ್ಥಿಕವಾಗಿ ಯಾವುದೇ ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಇರ್ಬೋದು ಅಥವಾ ಹೊಸ ವ್ಯಾಪಾರ ಮಾಡಬೇಕು ಅನ್ನತಕ್ಕಂತಹ ಬುದ್ಧಿ ಬರ್ಬೋದು. ಹಣವನ್ನು ತೊಡಗಿಸಿ ಎಲ್ಲ ಹಣವನ್ನು ಕಳೆದುಕೊಳ್ಳುವುದಕ್ಕಿಂತ ನೀವು ಅಂತಹ ವ್ಯವಹಾರಕ್ಕೆ ಹಣವನ್ನು ಹಾಕದೇ ಇರತಕ್ಕಂಥದ್ದೇ ಒಳ್ಳೆಯದು. ಯಾವುದಕ್ಕೋ ಇನ್ವೆಸ್ಟ್ಮೆಂಟ್ ಮಾಡಿ, ಯಾವುದೋ ಒಂದು ಟ್ರೇಡಿಂಗ್ ಇರ್ಬೋದು, ಶೇರ್ಗೆ ಇನ್ವೆಸ್ಟ್ ಮಾಡಿ ಎಲ್ಲವನ್ನು ಕಳೆದುಕೊಳ್ಳುವುದಕ್ಕಿಂತ ಈ ತಿಂಗಳು ಮಾಡಿರತಕ್ಕಂಥದ್ದೇ ಒಳ್ಳೆಯದು. ಹಣವನ್ನು ಯಾರಿಗೋ ಸಾಲವಾಗಿ ಕೊಟ್ಟು ಆ ಮೂಲಕ ಅದರಿಂದ ನೀವು ಸಮಸ್ಯೆಗೆ ಸಿಲುಕಿ ಹಾಕಿಕೊಳ್ಳುವುದಕ್ಕಿಂತ ಸಾಲವನ್ನು ಕೊಡದೇ ಇರತಕ್ಕಂಥದ್ದೇ ಒಳ್ಳೆಯದು. ಹೀಗೆ ಆರ್ಥಿಕವಾದಂತಹ ಶಿಸ್ತನ್ನು ನೀವು ಈ ತಿಂಗಳು ಪಾಲಿಸಿದರೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಹಾಗೆ ಕುಟುಂಬದಲ್ಲಿ ಕೇವಲ ಹೊರಗಡೆ ವ್ಯವಹಾರ ಅಂತ ಅರ್ಥ ಅಲ್ಲ, ಮನೆಯಲ್ಲಿಯೂ ಕೂಡ ಎಲ್ಲವೂ ಸಹಕಾರ ಅಂತಕ್ಕಂಥದ್ದು ಬೇಕು. ನಿಮ್ಮ ಕೆಲವೊಂದು ನಿರ್ಧಾರಗಳು, ನಿಮ್ಮ ನಡವಳಿಕೆ ಅಥವಾ ಏನು ಒಳ್ಳೆಯದಾಗಬೇಕು ಮನೆಯವರಿಗೆ ಅಂತ ನೀವು ಮಾಡ್ತೀರಲ್ಲ, ಅದಕ್ಕೆ ಕುಟುಂಬದ ಬೆಂಬಲ ತುಂಬ ಮುಖ್ಯವಾಗುತ್ತೆ. ಎಷ್ಟೋ ಸಮಯದಲ್ಲಿ ಅದು ಸಿಗುವುದಿಲ್ಲ, ಮನಸ್ತಾಪಕ್ಕೆ ಕಾರಣ ಆಗುತ್ತೆ. ನಿಮ್ಮ ಕೆಲವೊಂದು ನಿರ್ಧಾರಗಳಿಗೆ ನಿಮ್ಮ ಸಂಗಾತಿ ಅಥವಾ ಮಕ್ಕಳು, ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು ಹೀಗೆ ಅವರ ಬೆಂಬಲ ಇಲ್ಲದೇ ಇರ್ಬೋದು. ಅದರಿಂದ ನಾವು ಇಷ್ಟು ಕಷ್ಟಪಟ್ಟರೂ ಕೂಡ ನಮಗೆ ಯಾವುದೇ ರೀತಿ ಬೆಂಬಲ ಸಿಗಲಿಲ್ಲ ಅನ್ನತಕ್ಕಂತಹ ನಿರಾಶೆಗೆ ನೀವು ಒಳಗಾಗ್ತೀರ. ಇಂತಹದ್ದೆಲ್ಲ ಮೀನರಾಶಿಯವರಿಗೆ ಪದೇ ಪದೇ ಅನುಭವಕ್ಕೆ ಬರ್ತಾ ಇರುತ್ತೆ. ಅದರಿಂದಲೇ ತಾಳ್ಮೆಯನ್ನು ಕಾಯ್ದುಕೊಳ್ಳತಕ್ಕಂಥದ್ದು ಈ ತಿಂಗಳು ತುಂಬ ಮುಖ್ಯ. ಆರ್ಥಿಕವಾದಂತಹ ವಿಚಾರಗಳಲ್ಲಿ, ಕೌಟುಂಬಿಕವಾದಂತಹ ವಿಚಾರಗಳು ಎರಡೂ ಕೂಡ ಯಾವುದೇ ಒಂದು ಖರೀದಿಯನ್ನು, ಯಾವುದೇ ಅಂದರೆ ಒಂದು ಹೊಸ ವಾಹನ ಖರೀದಿ ಮಾಡಬೇಕು, 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಯಾವುದೇ ಇರ್ಬೋದು, ಅದು ಸ್ವಲ್ಪ ನೀವು ಜೂನ್ ನಂತರದಲ್ಲಿ ಖರೀದಿ ಮಾಡತಕ್ಕಂಥದ್ದು. ಇನ್ನು ದೊಡ್ಡ ವ್ಯವಹಾರವನ್ನು ಮಾಡಬೇಕಾದರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ದೊಡ್ಡ ಲ್ಯಾಂಡನ್ನು ನೀವು ಖರೀದಿ ಮಾಡಿ ಆ ಮೂಲಕ ಅದನ್ನು ಕನ್ವರ್ಟ್ ಮಾಡಿ ಮಾರಾಟ ಮಾಡತಕ್ಕಂಥವರಿಗೆ ಒಳ್ಳೆಯ ಸಮಯ ಇದಲ್ಲ. ಅದರಿಂದ ಈ ಸಮಯದಲ್ಲಿ ಅವರು ಅದನ್ನು ಮಾಡದೇ ಇರತಕ್ಕಂಥದ್ದೇ ಒಳ್ಳೆಯದು. ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮೀನರಾಶಿಯವರಿಗೆ ಅಷ್ಟೊಂದು ಒಳ್ಳೆಯ ವಾತಾವರಣ ಇಲ್ಲದೇ ಇರುವುದರಿಂದ ಅದರಲ್ಲಿ ನಷ್ಟ ಅನುಭವಿಸಬೇಕಾಗುತ್ತೆ. ಆದ್ದರಿಂದ ಆ ಮೀನರಾಶಿಯವರಂತಹ ವ್ಯವಹಾರವನ್ನು ಮಾಡದೇ ಇರತಕ್ಕಂಥದ್ದೇ ಒಳ್ಳೆಯದು. ಹೊಸ ನಿವೇಶನ ಅಥವಾ ಭೂಮಿ, ಮನೆಯನ್ನು ಕೊಂಡುಕೊಳ್ತಕ್ಕಂಥದ್ದು, ಫ್ಲಾಟನ್ನು ಕೊಂಡುಕೊಳ್ತಕ್ಕಂಥ ಎಲ್ಲರೂ ಕೂಡ ಮುಂದಕ್ಕೆ ಹಾಕಿ ಗುರುಬಲ ಬಂದ ನಂತರದಲ್ಲಿ ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಈ ಕುಜ ಶತ್ರುಕಾರಕ, ರೋಗವೂ ಶತ್ರುವೇ, ಶತ್ರುಗಳು ಕೂಡ ಅಂದರೆ ಮನುಷ್ಯರು ಕೂಡ, ಮನುಷ್ಯ ಮತ್ತು ರೋಗ ಎರಡೂ ಕೂಡ ಶತ್ರು ಅಂತೇಳಿ ಗಮನಿಸ್ತಾ ಅದನ್ನು ನಾವು ಪ್ರಮುಖವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ನೋಡ್ತಕ್ಕಂಥದ್ದು. ಅದರಿಂದ ಅನಾರೋಗ್ಯ ಸತತವಾಗಿ ಬಾಧಿಸ್ತಕ್ಕಂತಹ ಒಂದು ಸಂದರ್ಭಗಳು ಕೂಡ ಈ ತಿಂಗಳಲ್ಲಿ ಇದೆ. ಅನಾರೋಗ್ಯ ಸಮಸ್ಯೆಗೆ ಸೂಕ್ತವಾದಂತಹ ಚಿಕಿತ್ಸೆ ತುಂಬ ಮುಖ್ಯ.
ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ಆದರೆ ಮೀನರಾಶಿಯವರಿಗೆ ಈ ತಿಂಗಳು ಒಂದಲ್ಲ ಒಂದು ರೀತಿಯಾದಂತಹ ಅನಾರೋಗ್ಯ ಸಮಸ್ಯೆಯಿಂದ ಎಷ್ಟೋ ಒಳ್ಳೆಯ ಅವಕಾಶಗಳಿಂದ ವಂಚಿತರಾಗ್ತೀರಾ. ಎಷ್ಟೊಂದು ಒಳ್ಳೆಯ ಆಪರ್ಚುನಿಟಿಗಳು ಸಿಕ್ಕರೂ ಕೂಡ ಅದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಆಗದೇ ಇರತಕ್ಕಂತಹ ಅನಾರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡಬಹುದು. ಅದರಿಂದ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಪಡೆದುಕೊಳ್ಳತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಜೊತೆಯಲ್ಲಿ ಯಾವುದೇ ಒಂದು ನೀವು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಶತ್ರುಗಳು ಇರ್ತಾರೆ, ಚಿಕ್ಕ ಕೆಲಸ ಮಾಡ್ತಕ್ಕಂಥವ್ರಿಗೆ ಶತ್ರುಗಳು ಇದ್ದೇ ಇರ್ತಾರೆ. ಅದರಿಂದ ಅಂತಹ ಶತ್ರುಗಳಿಗೆ ಸಂಬಂಧಪಟ್ಟಂತೆ ನೀವು ಎಚ್ಚರಿಕೆಯಿಂದ ಇರತಕ್ಕಂಥದ್ದು, ಸಹನಶೀಲರಾಗಿ ವರ್ತಿಸ್ತಕ್ಕಂಥದ್ದು ತುಂಬ ಮುಖ್ಯ. ನಾನು ದೊಡ್ಡ ಅಧಿಕಾರಿ ಅಂತ ಹೇಳಿ ನಿಮ್ಮ ಕೆಳಗಿನ ಕೆಲಸ ಮಾಡ್ತಕ್ಕಂಥವ್ರು ಯಾರಿದ್ದರೆ ಅವರ ಮೇಲೆ ದಬ್ಬಾಳಿಕೆಯನ್ನು ಮಾಡಬೇಡಿ. ಅಥವಾ ಯಾವುದೇ ಇನ್ನಿತರ ಕೆಳದ ಒಂದು ಕೆಲಸವನ್ನು ಮಾಡ್ತಾ ಇದ್ದರೆ ಮೇಲ ಅಧಿಕಾರಿಗಳಿಗೆ ವಿಧೇಯರಾಗಿ ವರ್ತಿಸಿ ಅವರು ಹೇಳಿದಂತಹ ಕೆಲಸವನ್ನು ಮಾಡಿ. ಯಾವುದೇ ಪದವಿಯಲ್ಲಿರಬಹುದು, ಯಾವುದೇ ಕ್ಷೇತ್ರದಲ್ಲಿರಬಹುದು, ಯಾವುದೇ ಕೆಲಸದಲ್ಲಿದ್ದರೂ ಕೂಡ ಯಾರೋ ಮೇಲೆ ಅಥವಾ ಕೆಳಗೆ ಯಾರೋ ಅಧಿಕಾರಿಗಳು ಕೆಲಸ ಮಾಡ್ತಕ್ಕಂಥ ಇದ್ದೇ ಇರ್ತಾರೆ. ಅವರ ಜೊತೆಯಲ್ಲಿ ನಾವು ಸಹನೆಯಿಂದ ವರ್ತಿಸ್ತಕ್ಕಂಥದ್ದು, ಅವರ ಒಂದು ಎಲ್ಲರ ಜೊತೆಯಲ್ಲಿ ನಾವು ಕ್ಲೋಸ್ ಆಗಿ ಇರತಕ್ಕಂಥದ್ದು ತುಂಬ ಮುಖ್ಯ. ಅಂತಹ ಪ್ರವೃತ್ತಿ ಇಲ್ಲದೇ ಇದ್ದರೆ ಎಲ್ಲ ಕಡೆ ನಾವು ನಿಷ್ಠೂರಕ್ಕೆ ಗುರಿಯಾಗಬೇಕಾಗುತ್ತೆ. ಆದ್ದರಿಂದ ಎಲ್ಲ ಕಡೆ ನೀವು ತಾಳ್ಮೆಯಿಂದ ಇರತಕ್ಕಂಥದ್ದು, ಹಸನ್ಮುಖಿಗಳಾಗಿ ಇದ್ದು ಆ ಮೂಲಕ ಎಲ್ಲರ ವಿಶ್ವಾಸವನ್ನು ಗಳಿಸುವುದಕ್ಕೆ ಪ್ರಯತ್ನವನ್ನು ಈ ತಿಂಗಳಲ್ಲಿ ಮಾಡತಕ್ಕಂಥದ್ದು ಒಳ್ಳೆಯದು. ಇಲ್ಲದೇ ಇದ್ದರೆ ಅನಾವಶ್ಯಕವಾಗಿ ಶತ್ರುತ್ವ ಸೃಷ್ಟಿಯಾಗುತ್ತೆ. ಈ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ ತಲೆ ಭಾಗಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅನಾರೋಗ್ಯ ಅಂದರೆ ಕುತ್ತಿಗೆಯಿಂದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಅನಾರೋಗ್ಯ ಬಾಧಿಸ್ತಕ್ಕಂತಹ ಸಾಧ್ಯತೆಗಳು ಕೂಡ ಮೀನರಾಶಿಯ ಪ್ರಮುಖವಾಗಿ ಕಂಡುಬರತಕ್ಕಂತಹ ವಿಚಾರ. ಇನ್ನು ವಿವಾಹದ ವಿಚಾರ, ಅವಿವಾಹಿತರ ಒಂದು ಸಮಸ್ಯೆಗಳಿಗೆ ನಾವು ಬಂದಾಗ ವಿವಾಹದ ಪ್ರಯತ್ನ ಈ ತಿಂಗಳಲ್ಲಿ ಅಷ್ಟೊಂದು ಆಗಲಿಕ್ಕಿಲ್ಲ. ಪ್ರಯತ್ನವೆಲ್ಲ ವಿಫಲ ಆಗ್ಬೋದು. ಧೃತಿಗೆಡಬೇಡಿ, ಪ್ರಯತ್ನವನ್ನು ಹಾಗೆ ಮುಂದುವರಿಸಿ. ಜೂನ್ ನಂತರದಲ್ಲಿ ವಿವಾಹ ಆಗತಕ್ಕಂತಹ, ವಿವಾಹ ಸಿದ್ಧಿಯಾಗತಕ್ಕಂತಹ, ವಿವಾಹದ ಪ್ರಯತ್ನ ಫಲಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ದಿನಗಳು ಕೂಡ ಮುಂದೆ ಇದೆ. ಇದರಿಂದ ಅವಿವಾಹಿತರಾದರೂ ಕೂಡ ನಿರಾಶರಾಗಬೇಡಿ, ಪ್ರಯತ್ನ ಮುಂದುವರಿಸಿ. ಮುಂದೆ ವಿವಾಹ ಮಾಂಗಲ್ಯ ಭಾಗ ಕೂಡಿ ಬರಲಿದೆ. ಇನ್ನು ವಿವಾಹದ ನಂತರದಲ್ಲಿ ಎಷ್ಟೋ ಕುಟುಂಬಗಳಲ್ಲಿ ಸಮಸ್ಯೆ ಇರುತ್ತೆ. ಈ ಮೀನರಾಶಿಯವರ ಕಥೆ ಏನು ಅನ್ನತಕ್ಕಂಥದ್ದು ಬರುತ್ತೆ. ಆದರೆ ಈ ವಿಚ್ಛೇದನ ಅಥವಾ ಡೈವರ್ಸ್ ಕೇಸ್ ನಡೀತಕ್ಕಂಥವ್ರು ಇರ್ಬೋದು, ಅಂತಹ ಡೈವರ್ಸ್ಗೆ ಹಾಕಿರತಕ್ಕಂಥವ್ರು ಇರ್ಬೋದು, ಅಥವಾ ಡೈವರ್ಸ್ ಆಗಿರತಕ್ಕಂಥವ್ರು ಇರ್ಬೋದು. ಅಂಥವರಿಗೆ ಈ ತಿಂಗಳು ಅಷ್ಟೊಂದು ಚೆನ್ನಾಗಿ ಇಲ್ಲದೇ ಇರುವುದರಿಂದ ಅಂತಹ ಯಾವುದೇ ಒಂದು ಫಲಿತಾಂಶ ಅನ್ನತಕ್ಕಂಥದ್ದು ಸಕಾರಾತ್ಮಕವಾಗಿ ಮೀನರಾಶಿಯವರಿಗೆ ಇರುವುದಿಲ್ಲ. ಮುಂದೆ ಒಳ್ಳೆಯ ಸಮಯ ಬಂದಾಗ ಅಂತಹದ್ದನ್ನು ನೀವು ಅಂತಹ ಸಂದರ್ಭವನ್ನು ನೋಡಿ ಆ ಮೂಲಕ ಮುಂದುವರಿಯಬೇಕಾಗುತ್ತೆ. ಈ ಕೆಲವೊಂದು ಕೌಟುಂಬಿಕವಾದಂತಹ ವೈವಾಹಿಕವಾದಂತಹ ವಿಚಾರದಲ್ಲಿ ತಪ್ಪು ಹೆಜ್ಜೆಗಳನ್ನು ಇಟ್ಟು ಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ತಕ್ಕಂತಹ ಸಂದರ್ಭಗಳು ಬರ್ಬೋದು. ಯೋಚಿಸಿ ಗುರು ಹಿರಿಯರ ಸಲಹೆಯನ್ನು ಪಡೆದುಕೊಂಡು, ಹಿತೈಷಿಗಳ ಸಲಹೆಯನ್ನು ಪಡೆದುಕೊಂಡು ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಜೊತೆಯಲ್ಲಿ ಈ ಅನಾರೋಗ್ಯ ಸಮಸ್ಯೆ ಒಂದು ಕಡೆ ಆದರೆ ನಾವೇ ಸ್ವಯಂಕೃತವಾಗಿ ಮಾಡಿಕೊಳ್ತಕ್ಕಂತಹ ಕೆಲವೊಂದು ತಪ್ಪುಗಳು, ಕೆಲವೊಂದು ವಾಹನವನ್ನು ತುಂಬ ವೇಗವಾಗಿ ಚಾಲನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಇನ್ನಿತರ ಅಜಾಗರೂಕತೆಯಿಂದ ಚಾಲನೆ ಮಾಡ್ತಾರೆ. ಇದರಿಂದ ನೀವು ಕೆಲವೊಂದು ಆಪತ್ತುಗಳಿಗೆ ಅಥವಾ ಅಪಘಾತಗಳಿಗೆ ಈಡಾಗಬೇಕಾಗುತ್ತೆ. ಮೀನರಾಶಿಯವರು ಕೂಡ ಇದೇ ರೀತಿಯಾಗಿ ಇರತಕ್ಕಂಥದ್ದು. ಅದರಿಂದ ವಾಹನ ಚಾಲನೆಯನ್ನು ಮಾಡಬೇಕಾದರೆ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು. ಅಥವಾ ಈ ತಿಂಗಳು ನೀವು ಮಾಡದೆ ನಿಮ್ಮ ಸ್ವಂತ ವಾಹನ ಇದ್ದರೆ ಆದಷ್ಟು ಅದನ್ನು ಕಂಟ್ರೋಲ್ ಮಾಡಿ ಅವಾಯ್ಡ್ ಮಾಡ್ತಕ್ಕಂಥದ್ದು ತುಂಬ ಮುಖ್ಯ. ಅದರಿಂದ ಏನಾದರೂ ಅನಾಹುತಗಳು ಆಗತಕ್ಕಂತಹ ಸಾಧ್ಯತೆಗಳು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ವಾಹನ ಚಾಲನೆಯಲ್ಲಿ ವಾಹನಗಳಿಂದ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ. ಅದರಲ್ಲೂ ಈ ಕೇವಲ ವಾಹನ ಒಂದೇ ಅಲ್ಲ ಕಾರಣ. ಈ ಕಾರ್ಖಾನೆಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು ಅಥವಾ ಇನ್ನಿತರ ಕ್ಷೇತ್ರಗಳಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಆಯುಧಗಳಿಂದ ಅಥವಾ ಶಸ್ತ್ರಗಳಿಂದ ಇದರ ಯಂತ್ರೋಪಕರಣಗಳಿಂದ ತೊಂದರೆ ಆಗತಕ್ಕಂತಹ ಸಂದರ್ಭಗಳು ಉಂಟು. ಅದರಿಂದ ಆ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು. ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಿ. ಕಾರ್ಖಾನೆಯಲ್ಲಿ ಮಾಡತಕ್ಕಂಥವ್ರು ಯಂತ್ರಗಳೊಂದಿಗೆ ಕೆಲಸವನ್ನು ಮಾಡಬೇಕಾದರೆ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ ಆಗುತ್ತೆ. ಭಾಗ್ಯದ ಒಂದು ಒಂದು 9ನೇ ಭಾವ ಪ್ರಮುಖವಾಗಿ, ಅದರಲ್ಲೂ ಈ ಸಿದ್ಧ ಉಡುಪುಗಳನ್ನು ಸದಾ ತಯಾರಿಸಿ ಮಾಡತಕ್ಕಂಥವ್ರು, ಲೋಹಗಳ ವ್ಯಾಪಾರವನ್ನು ಮಾಡತಕ್ಕಂಥವ್ರು ಯಾರಿದ್ದಾರೆ, ಆಮೇಲೆ ಜೊತೆಯಲ್ಲಿ ಈ ಕೈಗಾರಿಕೆಗಳಲ್ಲಿ ಕೆಲಸವನ್ನು ಮಾಡತಕ್ಕಂಥವರಿಗೆ ಒಳ್ಳೆಯ ಸಮಯ ಈ ತಿಂಗಳು ಅಂತೇಳಿ ಹೇಳ್ಬೋದು. ಅಂದರೆ ಉಡುಪುಗಳನ್ನು ತಯಾರಿಸಿ ಮಾರಾಟ ಮಾಡ್ತಕ್ಕಂಥವ್ರು, ಜೊತೆಯಲ್ಲಿ ಈ ಟೈಲರ್ ವೃತ್ತಿಯನ್ನು ಮಾಡ್ತಕ್ಕಂಥವ್ರು, ಎಂಬ್ರಾಯ್ಡ್ರಿ ಮಾಡ್ತಕ್ಕಂಥವ್ರು, ಅವರಿಗೆಲ್ಲ ಈ ತಿಂಗಳು ಚೆನ್ನಾಗಿ ಇದೆ. ಒಂದಷ್ಟು ಚೆನ್ನಾಗಿದೆ, ಒಂದಷ್ಟು ಉದ್ಯೋಗಗಳಿಗೆ ಚೆನ್ನಾಗಿಲ್ಲ ಮೀನರಾಶಿಯವರಿಗೆ. ಅಂದರೆ ಇಂಥ ನಿರ್ದಿಷ್ಟವಾದಂತಹ ಕೆಲವೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಗಣನೀಯವಾದಂತಹ
ಲಾಭವನ್ನು ಸಂಪಾದನೆ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಯೋಗವು ಕೂಡ ಮೀನರಾಶಿಯವರಿಗೆ ಪ್ರಮುಖವಾಗಿ ಕಂಡುಬರುತ್ತೆ. ಈ ಉದ್ಯೋಗ ಯಾರು ನಿರುದ್ಯೋಗಿಗಳಿದ್ದಾರೋ ಅವರಿಗೆ ಒಂದು ಒಳ್ಳೆಯ ಉದ್ಯೋಗ ಇರತಕ್ಕಂಥವರಿಗೆ ಸ್ವಲ್ಪ ವ್ಯತ್ಯಾಸ ಉಂಟಾಗಬಹುದು. ಆದರೆ ಉದ್ಯೋಗವನ್ನು ಯಾರು ಅರಸ್ತಾ ಇರ್ತಾರೋ ಅಂಥವರಿಗೆ ಒಳ್ಳೆಯ ತಿಂಗಳು ಅಂತ ಹೇಳ್ಬೋದು. ಅದು ಕೂಡ ಈ ಸರಕಾರಿ ಕ್ಷೇತ್ರದಲ್ಲಿ ಯಾರು ಉದ್ಯೋಗಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತೀರೋ ಅಂಥವರಿಗೆ ಶುಭ ಸುದ್ದಿ ಸಿಗಲಿದೆ. ಇನ್ನು ಖಾಸಗಿ ಕ್ಷೇತ್ರದಲ್ಲಿ ನೀವು ಎಷ್ಟೋ ತಿಂಗಳುಗಳ ಪ್ರಯತ್ನವನ್ನು ಮಾಡ್ತಾ ಇದ್ದರೂ ಕೂಡ ಈ ತಿಂಗಳಲ್ಲಿ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗತಕ್ಕಂತಹ ಒಂದು ವಿಶೇಷವಾದಂತಹ ಯೋಗವೂ ಕೂಡ ಇದೆ. ಜೊತೆಯಲ್ಲಿ ಕೆಲಸ ಬದಲಾವಣೆಯನ್ನು ಮಾಡಿ ಆ ಮೂಲಕ ಮೊದಲಿದ್ದ ಕೆಲಸಕ್ಕಿಂತ ಈಗ ಹೊಸದಾಗಿ ಕೆಲಸ ಏನು ಸಿಕ್ಕಿದೆ ಅದರಿಂದ ನಿಮಗೆ ತೃಪ್ತಿ, ಸಮಾಧಾನ, ವೇತನ ಜಾಸ್ತಿ ಎಲ್ಲವೂ ಕೂಡ ಒದಗತಕ್ಕಂತಹ ಸಂದರ್ಭಗಳು ಕೂಡ ಉಂಟು. ಹಾಗೆಂದರೆ ಹೊಸದಾಗಿ ಕೆಲಸ ಯಾರು ಮಾಡ್ತಿರೋ ಅಂತ ಅಪೇಕ್ಷಿತರು ಯಾರಿದ್ದಾರೆ ಅವರಿಗೆ ಉದ್ಯೋಗದ ವಿಚಾರದಲ್ಲಿ ಒಳ್ಳೆಯ ಅಂಶಗಳು ಈ ತಿಂಗಳಲ್ಲಿ ಇದೆ ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಈ ಹಣವನ್ನು ನೀವು ಎಷ್ಟೋ ಕೋಟ್ಯಾಂತರ ರೂಪಾಯಿ ಹಣ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದರೂ ಕೂಡ ಖರ್ಚು ಮಾಡಬೇಕಾದ್ರೆ ಏನೂ ಇರುವುದೇ ಇಲ್ಲ, ಹಣ ಉಳಿಯಲ್ಲ, ಹಣ ನಿಲ್ಲಲ್ಲ ಅನ್ನತಕ್ಕಂಥ ಸಮಸ್ಯೆ ಎಷ್ಟೋ ಜನಕ್ಕೆ ಇರುತ್ತೆ. ಮೀನರಾಶಿಯವರು ಕೂಡ ಅದೇ ಸಮಸ್ಯೆ ಇರತಕ್ಕಂಥದ್ದು. ರಾಶಿಯಲ್ಲಿ ಶನಿ ಇದ್ದಾನೆ, ಲಾಭಾಧಿಪತಿಯು ಕೂಡ ಅವನೇ. ಆ ಕಾರಣದಿಂದ ಹಣವನ್ನು ಗಳಿಸಿ ಮತ್ತು ಉಳಿಸ್ತಕ್ಕಂಥದ್ದು ಅಂದರೆ ಯಾವುದೋ ಒಂದು ಕಷ್ಟ ಕಾಲದಲ್ಲಿ ಹಣ ಬೇಕು ಅಂದರೆ ನಿಮಗೆ ಇರೋದಿಲ್ಲ, ಸಾಲ ಮಾಡತಕ್ಕಂಥ ಪರಿಸ್ಥಿತಿ ಬಂದುಬಿಡ್ಬೋದು. ಅದರಿಂದ ಆದಷ್ಟು ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಹಣ ಉಳಿಯುವುದಕ್ಕೆ ಹಲವು ರೀತಿಯಾದಂತಹ ಸಮಸ್ಯೆಗಳು ಇರುವುದರಿಂದ ಹಣ ಉಳಿಸುವುದಕ್ಕೆ ಆಗುವುದಿಲ್ಲ ಅನ್ನತಕ್ಕಂಥದ್ದು. ಸ್ತ್ರೀಯರ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ, ಸ್ತ್ರೀಯರು ಪುರುಷರ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಈ ತಿಂಗಳಲ್ಲಿ. ಆ ಕಾರಣದಿಂದಾಗಿ ಕೆಲವೊಂದು ಸಮಸ್ಯೆಗಳಿಗೆ ನೀವು ಸಿಲುಕು ಹಾಕಿಕೊಳ್ಳತಕ್ಕಂತಹ ಸಂದರ್ಭಗಳು ಕೂಡ ಇದೆ. ರಾಜಕಾರಣಿಗಳಂದರೆ ರಾಜಕೀಯ ರಂಗದಲ್ಲಿರ್ತಕ್ಕಂಥವರು ಇಂತಹ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ, ಅದು ಮೀನರಾಶಿಯು ತುಂಬ ಎಚ್ಚರಿಕೆಯಿಂದ ಇರಬೇಕು. ಇಲ್ಲದೇ ಇದ್ದರೆ ಯಾವುದೋ ಒಂದು ಸಮಸ್ಯೆಗಳಿಗೆ, ವಿವಾದಕ್ಕೆ ಅನಾವಶ್ಯಕವಾಗಿ ಸಿಲುಕು ಹಾಕಿಕೊಳ್ಳತಕ್ಕಂತಹ ಸಂದರ್ಭಗಳು ಕೂಡ ಪ್ರಮುಖವಾಗಿ ಮೀನರಾಶಿಯವರಿಗೆ ಕಂಡು ಬರ್ತಾ ಇದೆ. ಹಾಗೆ ಎಲ್ಲ ವಿಚಾರಗಳಲ್ಲಿ ನಾವು ನೋಡಿದಾಗ ಪ್ರಮುಖವಾಗಿ ಈ ತಿಂಗಳು ಮೀನರಾಶಿಯವರಿಗೆ ಅಷ್ಟೊಂದು ಚೆನ್ನಾಗಿ ಇಲ್ಲ. ಮುಂದೆ ಒಳ್ಳೆಯ ದಿನಗಳಿದೆ. ಆರ್ಥಿಕವಾಗಿದ್ದರೂ ಕೂಡ ನಷ್ಟ, ಕೌಟುಂಬಿಕವಾಗಿ ಅಸಮಾಧಾನ, ಅಶಾಂತಿ, ನೆಮ್ಮದಿಯಲ್ಲಿರ್ತಕ್ಕಂಥದ್ದು, ಇನ್ನು ಹಲವು ರೀತಿಯಾದ ಯಾವುದೇ ಒಂದು ಕಾರ್ಯ ಸಾಧನೆಗೆ ಸೂಕ್ತವಾದಂತಹ ಒಂದು ಫಲಿತಾಂಶ ಸಿಗ್ತಾ ಇಲ್ಲ ಅನ್ನತಕ್ಕಂಥದ್ದು ಇರಬಹುದು. ಹೀಗೆ ಯಾವುದೇ ಕ್ಷೇತ್ರದಲ್ಲಿ ನೋಡಿದರೂ ಕೂಡ ಮೀನರಾಶಿಯವರಿಗೆ ಈ ಏಪ್ರಿಲ್ ತಿಂಗಳು ಅಷ್ಟೊಂದು ಚೆನ್ನಾಗಿ ಇಲ್ಲ ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾದಂತಹ ಅಂಶ. ಜೊತೆಯಲ್ಲಿ ಇದಕ್ಕೆ ಪರಿಹಾರ ಇದ್ದೇ ಇರುತ್ತೆ. ಎಲ್ಲದಕ್ಕೂ ಕೂಡ ಎಷ್ಟೇ ಕಷ್ಟ ಸಮಸ್ಯೆಗಳು ಬಂದರೂ ಪರಿಹಾರ ಸೂಕ್ತವಾಗಿ ನಾವು ಆಚರಿಸಿಕೊಂಡ್ರೆ ಆ ಕಷ್ಟದಿಂದ ಪರಿಹಾರ ನಾವು ಹೊರಬರುವುದಕ್ಕೆ ಸಾಧ್ಯ. ಶನಿ ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥದ್ದು, ಹನುಮಾನ್ ಚಾಲೀಸನ್ನು ಪಠಿಸಿ, ಲಲಿತಾ ಸಹಸ್ರನಾಮ ಮತ್ತು ಶಿವ ಸಹಸ್ರನಾಮ ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥದ್ದು, ಇವೆಲ್ಲವನ್ನು ನಿರಂತರವಾಗಿ ಮಾಡಿಕೊಂಡು ಬಂದರೆ, ಜೊತೆಯಲ್ಲಿ ಶನಿವಾರದ ದಿವಸ ದೇವಾಲಯದಲ್ಲಿ 5 ದೀಪಗಳನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡತಕ್ಕಂಥ ಇದೆಲ್ಲ ಮಾಡಿದರೆ ಶನಿ 7.5 ಶನಿಯ ಕಾಟ ಇನ್ನಿತರ ಗ್ರಹಗಳ ಒಂದು ಉತ್ತಮವಾದಂತಹ ಅನುಗ್ರಹ ಕೂಡ ಪ್ರಾಪ್ತಿಯಾಗಿ ಜೀವನದಲ್ಲಿ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ಸಾಧ್ಯ ಆಗುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾಲಿ ಭವಂತು.